ನಮ್ಮ ಈ ಮನೆಯಲ್ಲಿ ಎರಡು ಪಾಲಿದೆ. ಒಂದು ಪಾಲು ನಾವು ಮತ್ತು ಇನ್ನೊಂದು ಪಾಲು ನಮ್ಮ ತಾಯಿಯ ಅಣ್ಣನವರ ಫ್ಯಾಮಿಲಿ. ಆ ಮನೆಯಲ್ಲಿ 4 ಜನ ಇದ್ದಾರೆ. ನಾವು ನಮ್ಮಲ್ಲಿ 5 ಜನ ಇದ್ದೇವೆ. ಈ ನಮ್ಮ ಹಳೆಯ ಇತಿಹಾಸ ಇರುವಂತಹ ಚಾವಡಿ ಇದು ನಮ್ಮ ಎಲ್ಲ ಕುಟುಂಬಸ್ಥರಿಗೆ ಸೇರಿದಂತಹದ್ದು. ಇದನ್ನು 4 ವರ್ಷದ ಮೊದಲು ಕುಟುಂಬಸ್ಥರೆಲ್ಲ ಸೇರಿ ರಿನೋವೇಷನ್ ಮಾಡಿದ್ದೇವೆ. ನಮ್ಮ ಕುಟುಂಬದ ಹಿರಿಯವರಾದ ಡಾಕ್ಟರ್ ವಿಜಯಕುಮಾರ್ ಅಂತೇಳಿ ಅವರು ಬೆಂಗಳೂರಲ್ಲಿ ಡಾಕ್ಟರ್ ಆಗಿದ್ದಾರೆ. ತನ್ನ ವೃತ್ತಿ ನಿಮಿತ್ತ ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಹಾಗೂ ನಮ್ಮ ಕುಟುಂಬದ ಆಗು ಹೋಗುಗಳಿಗೆ ಅಥವಾ ಏನು ಕಾರ್ಯಕ್ರಮ ಇದ್ದರೂ ಬೆಂಗಳೂರಿಂದ ಇಲ್ಲಿ ಬಂದು ನಮ್ಮನ್ನು ಹರಸಿ ಹೋಗ್ತಾರೆ. ನಮ್ಮ ಈ ಚಾವಡಿ ಮತ್ತು ನಮ್ಮ ಮನೆತನದ ಎಂಥ ಕ್ರೆಡಿಟ್ ಏನಿದ್ರು ಅದು ಅವರಿಗೆ ಸಲ್ಲಬೇಕು. ಇಲ್ಲಿ ಬಂದು ನಮಗೆ ಡೈರೆಕ್ಷನ್ ಎಲ್ಲ ಕೊಡ್ತಾರೆ, ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲ ಮೊದಲು ದೀಪ ಇದರ ಮೇಲೆ ಮುಟ್ಟಬಹುದಾ? ಮುಟ್ಬೋದು. ಮೊದಲಿನಂತ ದೇವರಿಗೆ ಹೂಕೊಂಡು ಹೋಗುವಂಥದ್ದು ಬುಟ್ಟಿ. ಇದರಿಂದ ಡಿಸೈನ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಕೈಯಲ್ಲಿ. ಬಿದಿರಿನ ಬುಟ್ಟಿ. ಹೌದು, ಭಾರ ಇದೆ. ಭಾರ ಇದೆ. ಇದು ಕೂಡ ಮರದಿಂದನೇ? ಮರದ್ದೇ. ಏಣಿ ಬರುವಾಗ ತೂಕ ಮಾಡುವಂಥದ್ದು ಕಲ್ಲು, ಅದ್ರ ತೂಕ ಉಂಟು ಬೇರೆ ಒಳಗಡೆ. ಮೊದಲಿದು ಅದು ವೇಟ್ ಉಂಟು, ಎತ್ತಿ ನೋಡಿ. ಎತ್ತಲಿಕ್ಕೆ ಆಗುದಿಲ್ಲ. ಭಾರಿ ವೇಟ್ ಉಂಟು. ಇದು ಭಾರಿ ವೇಟ್ ಉಂಟು. ಅದು ತೂಕ ಮಾಡ್ಲಿಕ್ಕೆ ಅಂತೇಳಿ ಮೊದಲ ಕಾಲದಲ್ಲಿ ಇದೆಲ್ಲ ಮರದ. ಈಗ ನಾವು ಬಾಣಲೆ ಆ ರೀತಿ ಎಲ್ಲ ಇದೆ. ಇದು ಮೊದಲು ಮರದಲ್ಲಿ ಮಾಡ್ತಾ ಇದ್ದೇವೆ ಬಾಣಲೆ. ಇಂಥದ್ದು ತುಂಬಾ ಉಂಟು. ಕೆಲವು ಒಳಗಡೆ ಇಟ್ಟಿದ್ದೇವೆ ನಾವು, ಎಲ್ಲ ಹೊರಗೆ ಬೇಡ. ನೊಗ. ಇದು ನೊಗ. ಇದನ್ನ ಮುಟ್ಟುವಾಗ್ಲೇ ಸಾಗುವಳಿ ಮಾಡುವಂಥದ್ದು. ಸಾಗುವಳಿ ನೊಗ ತುಂಬಾ ಉಂಟು. ಕೆಲವೆಲ್ಲ ತುಪ್ಪಿಡಿದು ಹೋಗಿದೆ. ಈಗ ಸಮೇತ ಬ್ಲಾಕ್ ಉಂಟು. ಕೂತು ಬರೆಯುವಂಥದ್ದು. ಇನ್ನೊಂದು ಇದು ಮರದ ಚೇರ್. ಬಹುಶಃ ಈಸಿ ಚೇರ್ ಎನ್ನುವಂಥದ್ದು ಟೆಕ್ನಾಲಜಿ ಇದರಿಂದಲೇ ಬಂದಿರಬಹುದು ಅಂತ ಕಾಣ್ತದೆ. ಹೀಗೆ ಮಡಚಿಡುವಂಥದ್ದು, ಬಿಡಿಸಿದ್ರೆ ಓಪನ್. ಆ ಟೆಕ್ನಾಲಜಿ ನೋಡಿ, ಆವಾಗಲೇ ಫೋಲ್ಡ್ ಮಾಡೋದು. ಈಗೆಲ್ಲ ಫೋಲ್ಡೇಬಲ್ ಟೇಬಲ್ನ ನಾವು ಆ ಜಾಗವನ್ನು ಉಳಿಸೋದಕ್ಕೋಸ್ಕರ ಬಳಸ್ತೀವಿ. ಆವಾಗಿನವರು ಆ ಟೆಕ್ನಾಲಜಿ ಆಗಲೇ ಬೆಳೆಸಿದ್ರು. ಇನ್ನು ನಾವೊಂದು ಸಿಟ್ಔಟ್ ಮಾಡಿದ್ದಲ್ಲ, ಈ ಬಗ್ಗಿಕೊಂಡು ಹೋಗೋದ್ರ ಹಿಂದೆ ಕೂಡ ಒಂದು ಸ್ಟೋರಿ ಇದೆ. ಅದೇನು ಅಂತ ಹೇಳಿದ್ರೆ, ನಾವು ಗೌರವವನ್ನು ಸೂಚಿಸುವಂಥದ್ದು. ನಾವು ಯಾವಾಗ ತಲೆ ಬಾಗ್ತೀವಿ ಆಗ ನಮ್ಮ ಅಹಂಕಾರ ಅನ್ನೋದು ಕಡಿಮೆ ಆಗುತ್ತೆ. ಇದರ ಅಡಿಯಲ್ಲಿ ಮಣ್ಣು ಉಂಟು. ಈಗ 1 ಫೀಟ್ ಅದು. ಬನ್ನಿ, ನಾನು ಇಲ್ಲಿ ನಿಮಗೆ ಸಿಟ್ಔಟು ಹೇಳಿದಲ್ಲ, ಆಗ ಅದು ತೋರಿಸ್ತಾ ಇದ್ದೇನೆ. ಈ 3 ಫೀಟ್ ಸಿಟ್ಔಟು. ಬನ್ನಿ, ಇಲ್ಲಿ ಇದು ಸಾಧಾರಣ ಯಾವ ಮನೆಯಲ್ಲಿ ಈ ಥರ ಸಿಟ್ಔಟ್ ಇಲ್ಲ. ಇಲ್ಲಿ ನಿಂತು ನೋಡಿದ್ರೆ ನಮಗೆ ಸಾಧಾರಣ 1.5-2 ಕಿಲೋಮೀಟರ್ ದೂರದಷ್ಟು ಸಾಗುವಳಿ. ಮೊದಲು, ಈಗ ತೋಟ ಆಗಿದೆ ಕಾಣ್ತಾ ಇಲ್ಲ. ಮೊದಲು ಸಾಗುವಳಿ ಮಾಡುವ ಟೈಮಲ್ಲಿ ಸಾಧಾರಣ ನಾವು ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಇಲ್ಲೇ ಕೂತು ನೋಡ್ಬೋದಿತ್ತು. ಅಂದರೆ ಮೊದಲು ಮನೆ ಯಜಮಾನರು ಬಹುಶಃ ಇಲ್ಲಿ ಕೂತು ಕೆಲಸ ಮಾಡ್ತಾರಾ ಇಲ್ವಾ ಏನು ಮಾಡುವಂಥದ್ದೆಲ್ಲ ನೋಡ್ತಾ ಇದ್ರು, ವೀಕ್ಷಣೆ ಮಾಡ್ತಾ ಇದ್ರು. ಹಾಗಾಗಿ ಅದು ಒಂದು. ಇನ್ನೊಂದು, ಪೂರ್ವ ದಿಕ್ಕು ವಾಸ್ತು ಪ್ರಕಾರ 100% ವಾಸ್ತು ಪ್ರಕಾರ ಕಟ್ಟಿದ ಮನೆ. ಮೊದಲಿನವರಿಗೆ ಸಹ ವಾಸ್ತು ಬಗ್ಗೆ ಅಷ್ಟು ನಾಲೆಜ್ ಇತ್ತು ಎನ್ನುವಂತ ಉದಾಹರಣೆ. ಪೂರ್ವದಲ್ಲಿ ತಗ್ಗು, ಮತ್ತೆ ಪಶ್ಚಿಮಕ್ಕೆ ಎತ್ತರ, ಹಾಗೆ ಉತ್ತರ ತಗ್ಗು, ದಕ್ಷಿಣ ಎತ್ತರ, ಉತ್ತರ ಮತ್ತೆ ಪೂರ್ವದ ಮಧ್ಯೆ ಬಾವಿ ಬರುವಂತದ್ದು, ಪೂರ್ವ ಮತ್ತೆ ದಕ್ಷಿಣದ ಮಧ್ಯೆ ಅಡಿಗೆ ಕೋಣೆ. ಈ ರೀತಿ ಜಾಗ ಸಹ ವಾಸ್ತು ಪ್ರಕಾರ, ಮನೆ ಸಹ ವಾಸ್ತು ಪ್ರಕಾರ 100% ಕಟ್ಟಿದ್ದಾರೆ. ಈಗ ಕೆಲವು ನಾವು ಒಂಚೂರು ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದು ಬಿಟ್ರೆ ಬಾಕಿಯೆಲ್ಲ ಮೂಲದಲ್ಲಿ ಹೇಗೆ ಉಂಟು ಹಾಗೆ ಇದೆ. ಆ ಬದಲಾವಣೆಗಳಲ್ಲಿ ಒಂದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಹೌದು, ಆ ಒಂದು ಸಿಟ್ಔಟ್. ಆ ಕೆತ್ತನೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮೊದಲ ಸಿಟ್ಔಟ್ ಇರಲಿಲ್ಲ. ಅಂದ್ರೆ ಎಲ್ ಶೇಪ್ ಅಲ್ಲಿ ಓಪನ್ ಬೇಕು. ಅಲ್ಲಿ ಆ ಮೂಲೆ ಸಹ ಎಲ್ ಶೇಪ್ ಅಲ್ಲಿ ಓಪನ್, ಈ ಮೂಲೆ ಸಹ ಎಲ್ ಶೇಪ್ ಅಲ್ಲಿ ಓಪನ್ ಬೇಕು ಅಂತ ಹೇಳಿ ಕ್ರಮ ಮೊದಲಿದ್ದು ಸಿಸ್ಟಮ್ ಪ್ರಕಾರ. ಹಾಗೆ ಅದೊಂದು ನಾವು ಸಿಟ್ಔಟ್. ಮಳೆ ಬರುವಾಗ ಖುಷಿ ಆಗುತ್ತೆ ಅಲ್ವಾ ಇಲ್ಲಿಂದ ನಿಂತು ನೋಡೋದಕ್ಕೆ. ಅಂದ್ರೆ ನಮ್ದು ಈ ಮನೆಯ, ನಮ್ಮ ತುಳುನಾಡಿನಲ್ಲಿ ನಾವು ಗುತ್ತಿನ ಮನೆ ಅಂತ ಹೇಳ್ತೀವಿ ಇದಕ್ಕಿರುವಂತ ಒಂದು ಹೆಸರು ಅಂತ. ಶಿವಮೊಗ್ಗದ ಕಡೆ ಹೋದ್ರೆ ಅಲ್ಲಿ ತೊಟ್ಟಿ ಮನೆ ಅನ್ನುವಂಥದ್ದು. ಈ ಮನೆದು ಟೋಟಲ್ RTC ಸಪರೇಟ್ ಉಂಟು. ಹಂಚಿನ ಮನೆ ಅಂತೇಳಿ 49 ಸೆನ್ಸ್, ಅಂದ್ರೆ ಅರ್ಧ ಎಕರೆಗೆ 1 ಸೆನ್ಸ್ ಕಡಿಮೆ. 49 ಸೆನ್ಸ್ ಇದ್ದು ಸಪರೇಟ್ RTC ಉಂಟು ಮನೆಯದ್ದು, ಬೇರೆ ಅರ್ಧ ಎಕರೆ ಇರುವಂಥದ್ದು. ಮತ್ತೆ ನಡುವೆ ಅಂಗಳ ನಮ್ದು ಸಾಧಾರಣ 3.5 ಸ್ಕ್ವೇರ್ ಫೀಟ್ ಅಂಗಳ ಉಂಟು. 3500 ಸ್ಕ್ವೇರ್ ಫೀಟ್ ಅಂಗಳ ಇರುವಂಥದ್ದು. ಮನೆಯೇ ಅರ್ಧ ಎಕರೆ ಅಷ್ಟು ಜಾಗದಲ್ಲಿದೆ ನೋಡಿ.
ಚಾವಡಿದ್ದೆ ನಾವು ಇಷ್ಟು ವಿಷಯ ಆಯ್ತು, ಚಾವಡಿ ವಿಷಯ. ಇನ್ನು ಈಚೆ ಮನೆಗೆ ಸಂಬಂಧಪಟ್ಟದ್ದು. ಇಲ್ಲಿಂದ ಈಚೆ ಮನೆ. ಇಲ್ಲಿ ಮೊದಲು ಆಕ್ಚುಲಿ ಇಲ್ಲಿ ನಡುವಲ್ಲಿ ಹಳ್ಳ ಒಂದಿತ್ತು ಸಪ್ರೇಟ್, ಚಾವಡಿಗೆ ಕನೆಕ್ಷನ್ ಇರಲಿಲ್ಲ. ಹಾಗೆ ಈಗ ಇಲ್ಲಿಂದ ಮನೆ, ಇದು ಒಂದು ರೂಮು. ಬನ್ನಿ, ಇಲ್ಲಿ ಈ ಎತ್ತರಕ್ಕೆ ಮೊದಲು ಮುಚ್ಚಿಗೆ ಇತ್ತು. ಅಂದ್ರೆ ಬಹುಶಃ ಮೊದಲು ಇಡೀ ಮನೆ ತಗ್ಗಿತ್ತು, ಅದನ್ನ ಮತ್ತೆ ಕಟ್ ಮಾಡಿ ಸ್ವಲ್ಪ ಎತ್ತರ ಮಾಡಿದ್ರು ಕೈ. ಯಾಕಂತ ಹೇಳಿದ್ರೆ ಮೊದಲು ಅವರಿಗೆ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಂಡಿರೋದು ಹಳೆ ರೂಮ್ ಇರೋದನ್ನ, ಹಾಗಾಗಿ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಮೊದಲು ಬಹುಶಃ ನಾವು ಎಷ್ಟು ಎತ್ತರ ಆಗ್ತೇವೆ ಅಂತ ಎಣಿಸಿರ್ಲಿಲ್ವಾ ಅಥವಾ ಬಗ್ಗೆ ಬರ್ಬೇಕು ಅಂತ ಹೇಳಿ ಆ ಸಂಪ್ರದಾಯ ಮಾಡಿದ್ರ ಅಂತ ಗೊತ್ತಿಲ್ಲ. ಇದು ಹಳೆ ಕಾಲದ ಕಿಟಕಿ. ಇಲ್ಲ, ಇನ್ನೊಂದು ನೀವು ಹೇಳಿದಾಗ ಇದು ತಗ್ಗಲ್ಲಿದ್ದಿರ್ಬಹುದು. ಇದು ತಗ್ಗಲ್ಲಿದ್ದಿರ್ಬಹುದು ಬಹುಶಃ, ಸ್ವಲ್ಪ ನಾವು ಎತ್ತರ ಮಾಡಿ. ಇದು ಹಳೆ ಕಾಲದ ಕಿಟಕಿ. ಮತ್ತೆ ಇದು ಅಂಗಿ ನೇತಾಡಿಸುವಂತದ್ದು, ಇಡುವಂತದ್ದು. ಇಲ್ಲಿ ಸಹ ಒಂದು ಅಂಗಿ ಇಡುವಂತದ್ದು. ಕಿಟಕಿ ನೋಡಿ, ಒಂದು ಮಂಚದ ತರ ಇದೆ. ಹೌದು, ಅದೇ ತರ ಇನ್ನೊಂದು ಕಿಟಕಿ ಇಟ್ಟು ತೋರಿಸ್ತೇನೆ. ಇದು ತೆರಿಲಿಕ್ಕೆ ಆಗ್ತದಾ? ತೆರಿಲಿಕ್ಕೆ ಆಗ್ತದೆ, ಆದ್ರೆ ಅದು ಒಳಗಡೆ ಜಾಮ್ ಆಗಿದೆ. ಓಕೆ. 800 ವರ್ಷಗಳ ಹಳೆಯ ಮನೆಗೆ ಆರ್ಟಿಸ್ಟಿಕ್ ಆಗಿ ಅಷ್ಟೇ ಅದ್ಭುತವಾಗಿ ನೋಡಿ, ಇವರ ಮಗಳು ಶ್ರೀಯುತ ಮನ್ವತ್ರಾಜ್ ಜೈನ್ ಅವರ ಮಗಳು ಸ್ಪರ್ಶ ಜೈನ್ ಅವರು ಯೂಟ್ಯೂಬರ್ ಕೂಡ ಹೌದು. ಅವರು ಈ ಒಂದು ಡಿಸೈನ್ ಅನ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇದು ಸಹ ಅವಳೇ ಮಾಡಿರುವಂತದ್ದು. ಇಲ್ಲಿ ಗೌತಮ ಬುದ್ಧರ ಕೊರೋನಾ ಟೈಮ್ ಅಲ್ಲಿ ಮನೆಯಲ್ಲಿ ಕೂತು ಟೈಮ್ ಪಾಸ್ ಮಾಡ್ಲಿಕ್ಕೆ ಅದು ಮಾಡುವಂತದ್ದು ಮಾಡಿದ್ದು ಆ ಟೈಮ್ ಅಲ್ಲಿ. ಈಚೆ ಬಹಳ ಅಂದ್ರೆ ಹೊಂದಿಕೆ ಆಗ್ತಾ ಇದೆ ಈ ಮನೆಗೆ. ಹೌದು ಹೌದು. ಇದು ದಾರಂದ ಮನೆದು ಎಷ್ಟು ಅಗಲ ಉಂಟು, ಸಾಧಾರಣ 1.5-2 ಫೀಟ್ ಅಗಲ ಉಂಟದು. ನೋಡಿ, ಒಳಗೆ ಬನ್ನಿ. ದಾರಂದ ಮುಖ್ಯ ಬಾಗಿಲು, ದ್ವಾರ ಬಾಗಿಲು, ಪ್ರವೇಶ ದ್ವಾರ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ನಾವು. ಈ ಪ್ರವೇಶ ದ್ವಾರದ ವಿಶೇಷತೆ ಒಂದಿಷ್ಟಿದೆ. ಒಂದು, ನಾವು ತಲೆಯನ್ನ ಬಗ್ಗಿಸ್ಕೊಂಡೇ ಹೋಗ್ಬೇಕು, ಗೌರವ ಕೊಡ್ಬೇಕು ಅನ್ನುವಂತಹ ನೆಲೆಯಲ್ಲಿ ಈ ರೀತಿ ತುಂಬಾ ತಗ್ಗಲ್ಲಿ ಮಾಡಿರ್ತಾರೆ. ಇನ್ನೊಂದು, ಈ ರೀತಿಯಾದಂಥ ಒಂದು 4 ಕಡೆಯ ಒಂದು ಆ ಚೌಕ ಅನ್ನೋದಿದೆ ಅಲ್ವಾ, ಅಲ್ಲಿ ಅಯಸ್ಕಾಂತೀಯ ಶಕ್ತಿ ಪ್ರವಹಿಸ್ತಾ ಇರುತ್ತೆ. ಹಾಗಾಗಿ ನಾವು ಇದರ ಮೇಲೆ ಕಾಲಿಡುವ ಹಾಗೆ ಇಲ್ಲ. ಅದನ್ನ ನಾವು ಕೈಯಲ್ಲಿ ಮುಟ್ಟಿ ತಲೆಗೆ ಇದು ಮಾಡ್ಕೊಂಡು ದೇವಸ್ಥಾನಕ್ಕೆ ಹೇಗೆ ಹೋಗ್ತೀವೋ ಹಾಗೆ ಆ ಒಂದು ಶಕ್ತಿ ಇಲ್ಲಿದೆ. ಇದರ ಮೇಲೆ ಕಾಲಿಟ್ಟು ನಿಲ್ಲುವ ಹಾಗೆ ಕೂಡ ಇಲ್ಲ. ಇದು ಈಗಲೂ ಕೂಡ ಎಷ್ಟೋ ಮನೆಗಳಲ್ಲಿ ಪಾಲನೆ ಆಗ್ತಾ ಇರುವಂತದ್ದು. ನಮ್ಮಲ್ಲಿ ಉಂಟು ಸಂಪ್ರದಾಯ, ದಾಟಿ ಬರ್ಬೇಕು ಅದನ್ನ, ಅದರ ಮೆಟ್ಟಿ ಬರಬಾರ್ದು, ಅದು ದಾಟಿ ಬರ್ಬೇಕು ಅಂತ ಹೇಳಿ. ಬನ್ನಿ, ಬಾಗಿಲು. ಮತ್ತೆ ಇದು ಚಿಲ್ಕ ಹಳೆ ಕಾಲದ್ದು, ಎಷ್ಟು ಭದ್ರವಾಗಿ. ಹೌದು, ದಪ್ಪ ಅಷ್ಟೇ ಉಂಟು. ಆ ನಂತರದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗ್ತಾ ಬಂತು, ಇದೇ ರೀತಿಯಾದಂತ ಇಷ್ಟು ದಪ್ಪ ಇರುವಂತದ್ದು ಹಳೆ ಮನೆ. ಇದಕ್ಕೆ ಬಿಜಾಗರಿ ಇಲ್ಲ, ಕುತ್ತಿಕೋಲು ಅಂತ ಹೇಳ್ತಾರೆ. ಮೇಲೆ ಮತ್ತೆ ಕೆಳಗೆ ಬಿಜಾಗರಿ ಇಲ್ಲ ಸಿಸ್ಟಮ್, ಕುತ್ತಿಕೋಲು. ಇದು ಯಾವ ಕೋಣೆ ಆಗಿರಬಹುದು ಸರ್? ಇದು ನಾವು ಹೀನೆ ಅಂತ ಹೇಳ್ತೇವೆ. ಅಂದ್ರೆ ಒಳಗಿದ್ದು ಅಂತರಾಡ್ ಅಂತೇಳಿ ಹೆಸರು. ಇದು ಹೀನೆ ಅಂತೇಳಿ. ಹೌದು, ಅದು ಇನ್ನೊಂದು ದೇವರ ಕೋಣೆ ಅಂತೇಳಿ. ಮತ್ತೆ ಈ ಬಾಗಿಲದ ವಿಶೇಷ ಅಂತ ಹೇಳಿದ್ರೆ, ಈಗ ತೆಗೆಯುವಾಗ ಹಾಕುವಾಗ ಸೌಂಡ್ ಬರ್ಬೇಕು ಅಂತ ಲೆಕ್ಕ. ಮೊದಲನ ಕಾಲದಿಂದ ಈಗ ನೋಡಿ ಸೌಂಡ್ ಅಂತ ಹೇಳಿದ್ರೆ, ದೊಡ್ಡದು ಮನೆ ಅಲ್ವಾ, ಒಂದು ಮನೆಯಿಂದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಯಾರಾದ್ರೂ ಹೋದ್ರೆ ಬಂದ್ರೆ ಅಥವಾ ಕಳ್ಳಕಾಕರು ಬಂದ್ರೆ ಸೌಂಡ್ ಬರ್ಬೇಕು. ಬಾಗಿಲು ಯಾರು ಅಕಸ್ಮಾತ್ ತೆಗೆದ್ರೆ ಗೊತ್ತಾಗ್ಬೇಕು ಅಂತ ಹೇಳಿ. ಈಗಿನಾಗಿ ಕಾಲಿಂಗ್ ಬೆಲ್ ಎಲ್ಲ ಇಲ್ಲ, ಹಾಗಾಗಿ ಆ ಸಿಸ್ಟಮ್. ಎಷ್ಟು ಟೆಕ್ನಾಲಜಿ ನೋಡಿ, ಯಾರು ಎಲ್ಲೇ ಬಾಗಿಲು ತೆರೆದ್ರೂ ಗೊತ್ತಾಗುತ್ತೆ, ಆ ರೀತಿ ಬಾಗಿಲುಗಳನ್ನ ಮಾಡಿದ್ದಾರೆ. ಹೌದು, ಬಾಗಿಲು ಸಿಸ್ಟಮ್. ಇದು ಸಹ ಹಳೆ ಕಾಲದ ಕನ್ನಡಿ. ಅದು ಸ್ವಲ್ಪ ಪಾದರಸ ಎಲ್ಲ ಹೋಗಿದೆ, ಆದ್ರೆ ಹೊಸ್ತು ಕೆಲವು ಕಡೆ ಕೇಳಿ ನೋಡಿದೆ, ಸಿಗ್ಲಿಲ್ಲ ಎಲ್ಲಿ ಸಹ ಕನ್ನಡಿ ಸೆಟ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಹಳೆಯ ಕಾಲದ ಮರದ ಕಬಾಟು. ಈಗ ನಾವು ಗಾಡ್ರೇಜ್ ಕಬಾಟು ಬರೋ ಮೊದಲು ಮರದ ಕಬಾಟು. ಈ ಡಿಸೈನ್ ಮತ್ತೆ ಈ ಡಿಸೈನ್ ಹೆಚ್ಚಿನ ಮನೆಯ ಮರದ ಕಬಾಟುಗಳಲ್ಲಿ ಉಂಟು. ಕೇರಳದಲ್ಲೂ ಕೂಡ ನಾವು ಈ ರೀತಿ ಡಿಸೈನ್ ಗಳನ್ನ ಕಾಣ್ತೀವಿ. ಇರಬಹುದು. ಮತ್ತೆ ಇದು ಲಿಂಟಲ್, ಈಗ ನಮ್ಮ ಮನೆಯದ್ದು ಲಿಂಟಲ್. ಇದು ನಾವು ಮೊದಲಿದ್ದ ಕಾಲದ ಲಿಂಟಲ್. ಈ ಬಾಗಿಲು ಇದೊಂದು ಹಳೆ ಮನೆಗಳಲ್ಲಿ ಏನಾದ್ರೂ ಸಾಮಾನುಗಳನ್ನ ಇಟ್ಕೊಳ್ಳೋದಕ್ಕೆ ಇಡ್ತಾ ಇದ್ರು ಸಾಮಾನ್ಯವಾಗಿ, ಒಂದು ಕೈ ಅಂತ ಮಾಡಿ. ಈಗ ಲಿಂಟಲ್ ನಾವು ಹಳೆದು. ಇದು ಈ ಬಾಗಿಲು ಸಹ ಅಷ್ಟೇ, ಹಳೆಯ ಬಾಗಿಲು. ಇದೇ ನೋಡಿ, ಸೌಂಡ್ ಬರುವಂತದ್ದು ಇದರಲ್ಲಿ ಸಹ ಇದೆ. ಹಾಕುವಾಗ ಈ ಬಾಗಿಲು ಎಷ್ಟು ವೇಟ್ ಇದೆ. ಇಲ್ಲಿ ಇನ್ನೊಂದು ಕೋಣೆಗೆ ಕನೆಕ್ಷನ್, ಇಲ್ಲಿ ಹೊರಗಡೆ ಅಂದ್ರೆ ಇದು ಮನೆಯಿಂದ ಹೊರಗಡೆ ಹೋಗುವಂತದ್ದು. ಹೌದು. ಬನ್ನಿ, ನಾವು ಇನ್ನು ಇದು ದೇವರ ಕೋಣೆ. ಇದ್ರ ಸಹ ದಾರಂದ ಅಷ್ಟೇ ಅಗಲ ಉಂಟು, ಆದ್ರೆ ಎತ್ತರ ಇದಕ್ಕೆ ಕಡಿಮೆ ಇದೆ ಎತ್ತರ. ಇಲ್ಲಿ ನಾವು ಎಷ್ಟು ಬಗ್ಗಿ ಹೋದಷ್ಟು ಒಳ್ಳೇದು. ಇದು ಒಂದು
ವಿಶೇಷ ಇಲ್ಲಿದು. ಹ್ಮ್ 3 ಫೀಟ್ ಅಗಲದ್ದು ಗೋಡೆ. ಇದು ಮೊದಲು ಮಣ್ಣಿದ್ದಿತ್ತು, ಈಗ ನಾವು ಕೆಂಪು ಕಲ್ಲಿದ್ದು ಹ್ಮ್ ಹ್ಮ್ ಗೋಡೆ ಮಾಡಿದ್ದೇವೆ. ಹ್ಮ್ ಹ್ಮ್ ಇಷ್ಟ ಆಗಲ್ಲ ಅಂದ್ರೆ ಅದಕ್ಕೆ ಸಲುವಾಗಿ ಮೇಲೆ ಇದು ಉಂಟು. ಇಲ್ಲಿ ಮೊದಲು ಅಕ್ಕಿ ಮುಡಿ ಎಲ್ಲ ಸ್ಟಾಕ್ ಮಾಡ್ತಾ ಇದ್ರು ಇದರ ಮೇಲೆ, ಹ್ಮ್ ಸೇಮ್ ಅಕ್ಕಿ ಮುಡಿ. ಹ್ಮ್ ಈಗ ನಾವು ದೇವರ ಕೋಣೆ ಮತ್ತೆ ವರ್ಷಕ್ಕೊಂದ್ಸಲ ನಮ್ಮ ಹಿರಿಯವರಿಗೆ ಬಳಸುವ ಕ್ರಮ, ಮಾಲಕರಿಯ ಕ್ರಮ ಅಂತ ನಾವು ಮಾಡ್ತೇವೆ. ಇಲ್ಲಿ ಒಂದಿಷ್ಟು ಮಾಡರ್ನ್ ಬದಲಾವಣೆಗಳನ್ನ ಹೌದು, ಸ್ವಲ್ಪ ಮಾಡಿರೋದಷ್ಟೇ. ಮತ್ತೆ ಆದ್ರೆ ಇಲ್ಲಿ ಮೇಲ್ ಸೇಮ್ ಇದೆ. ಹೌದು, ಮರದ್ದೇ. ಅದು ನಮ್ಗೆ ಈಗ ಕಾಣ್ತದೆ, ಅದು ನಾವು ಮಾಡಬಾರದಿತ್ತು, ಇದನ್ನು ಮೊದಲಿದೆ ಕಾವಿ ಮತ್ತೆ ಇದರಲ್ಲಿ ಉಳಿಸ್ಕೊಳ್ಬೇಕಿತ್ತು ಅಂತ ಕಾಣ್ತದೆ. ಬದಲಾವಣೆ ಮಾಡಿ ಆಗಿದೆ, ಹಾಗಾಗಿ ಇದು ಗಂಟೆ, ಇದು ಮೊದಲಿದ್ದೆ ಗಂಟೆ. ಈಗ ಇದು ನಾವು ವಸ್ತು ತಗೊಂಡದ್ದು, ಇದು ಹಳದು ಮೊದಲೇ ಕಾಲದ ಇದ್ದಂಥದ್ದು, ಪೂಜೆ ಆಗುವಂತ ಟೈಮಲ್ಲಿ ಮಾಡೋದು. ಇಲ್ಲಿ ದೇವಸ್ಥಾನದಲ್ಲಿ ಮೊದಲು ಒಂದೇ ಉದ್ದ ಹಾಲ್ ಆಗಿ ಇತ್ತು, ಈಗ ನಾವು ಸಪ್ರೇಟ್ ಮಾಡಿ ಒಂದು ಕೋಣೆ ಎಕ್ಸ್ಟ್ರಾ ಮಾಡಿದ್ರು. ಇದು ಹಳೆ ಕಾಲದ ಒಂದು ಕಿಟಕಿ. ಇದರಲ್ಲಿ ಸಹ ಅಂದ್ರೆ ವಿಶೇಷ ಅಂತ ಹೇಳಿದ್ರೆ ಬಿಜಾಗ್ರಿಲ್ಲ ಬಾಗಿಲುಗಳಿಗೆ, ಇದು ಸ್ವಲ್ಪ ಫೋಲ್ಡ್ ಮಾಡುವಂಥದ್ದು ಅಷ್ಟೇ. ಮತ್ತೆ ಕ್ಲೋಸ್ ಮಾಡುವಾಗ ಹೌದು, ಕ್ಲೋಸ್ ಮಾಡುವಾಗ ಹಾಗೆ ಕ್ಲೋಸ್ ಮಾಡುವಂಥದ್ದು ಅಷ್ಟೇ. ಸ್ವಲ್ಪ ಟೈಟ್ ಆಗಿದೆ, ಈಗ ಅದರ ಉಪಯೋಗ ಕಡಿಮೆ ಆಗಿದೆ, ಹಾಗಾಗಿ ಅಲ್ಲೇ ಇದಾಗಿದೆ. ಬೇರೆ ಚಿಲ್ಕಲ್ಲಿಲ್ಲ ಅದಕ್ಕೆ. ಮತ್ತೆ ಕೈಯಲ್ಲಿ ಕೆತ್ತಿದೆ, ಈಗ ನನಗೆ ಗೀಸುಲಿ ಅಲ್ಲಿ ಹಾಕುವಂಥದ್ದಿಲ್ಲ, ಹಾಗಾಗಿ ಆ ಕವರ್ ಹೇಗಾಗುತ್ತೆ ನೋಡಿ, ಅದು ಕರೆಕ್ಟ್ ಆಗಿ ಆಚೆ ಹೊರಗಡೆಯಿಂದ ನೋಡೋದನ್ನು ಕ್ಲೀನ್ ಆಗ್ತದೆ. ಸೇಮ್ ಅದೇ ಉಂಟು, ಸ್ವಲ್ಪ ಎಲ್ಲ ಬದಲಾವಣೆ ಅಂದರೆ ಉದ್ದಲ್ಲಂತ ಹೇಳ್ತೇನೆ, ಅದೆಲ್ಲ ಬಂದು ಸ್ವಲ್ಪ ಚೇಂಜಸ್ ಆಗಿದೆ. ಅದು ಬಿಟ್ಟರೆ ಎಲ್ಲ ಹಳೆಯ ಕಾಲದ್ದು. ಇದು ನಾವೊಂದು ಮನೆಯ ಮಾಳಿಗೆ ಒಂದ್ಸಲ 94 ಬಿದ್ದಿತ್ತಲ್ಲ, ಆಗ ಈ ರೀತಿ ಇತ್ತು ಅಂತ ಹೇಳಿಕ್ಕೆ ಒಂದು ಮಾಳಿಗೆ ಇರಲಿಲ್ಲ, ಮಾಳಿಗೆ ಬಿದ್ದೋಗಿತ್ತು, ಚವಡಿಯ ಮಾಳಿಗೆ ಇತ್ತು. ಮತ್ತು ಅದನ್ನು ಪುನಃ ಈಗ ನಾವು ಮಾಳಿಗೆ ಮಾಡಿದ್ದೇವೆ. ಇದು ಫ್ರೇಮ್ಸ್ ಅಷ್ಟೇ, ಇದು ಮಗಳಿದ್ದು ಸ್ಪರ್ಶ ಕೆಲಸ. ಇದು ಆ್ಯಕ್ಚುಲಿ ಪೇಪರಲ್ಲಿ ಮಾಡಿದ್ದು, ನೋಡೋದು ಫ್ರೇಮ್ನಾಗೆ ಕಾಣ್ತದೆ. ಇಸ್ ವೆರಿ ಟ್ಯಾಲೆಂಟೆಡ್. ಇದೆಲ್ಲ ಅವಳೇ ಇದರ ಮೇಲೆ ಕೂತ್ಕೊಂಡ ಹಾಗೆ, ಉಜ್ಜಾಲಲ್ಲಿ ಆಡಿದ ಹಾಗೆ ಚಿತ್ರ ಎಲ್ಲ ಇದು ಮಾಡಿದ್ದು. ಇನ್ನೊಂದು ಅವಳು ಸುವರ್ಣ ಸೂಪರ್ ಸ್ಟಾರ್ ಪ್ರೋಗ್ರಾಮಿಗೆ ಹೋಗಿದ್ದು, ಅದರದ್ದು ಸರ್ಟಿಫಿಕೇಟ್ ಸೀಸನ್ ಇದರಲ್ಲಿ. ಇದು ಅವಳೇ ಮಾಡಿದ್ದು, ಕೈಯಲ್ಲಿ ಮಾಡುವಂಥದ್ದು, ಹ್ಯಾಂಡ್ ಚಿತ್ರ, ಹಳೆ ಕಾಲದ್ದು ಕೆಲವು ಡಿಸೈನ್ ಎಲ್ಲ